ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತು ನಾನು ಬ್ರೈಡಲ್ ಡಿಸೈನ್ನ ತೋರಿಸ್ತಿದ್ದೀನಿ, ಡಬಲ್ ಆರ್ತ್ ಡಿಸೈನ್ನ. ಇದಕ್ಕೆ ನಾನು ಬ್ರೈಡಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ, ಸ್ಮಾಲ್ ಸೈಜು. ಈ ಸೈಜ್ನ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಾರಿ ಬಂದು ಗೋಲ್ಡ್ ಹಾಗೆ ಲೈಟ್ ಪಿಂಕ್ ಕಲರ್ ಇದೆ. ಹಾಗೆ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ನಾನು ಯಾವಾಗಲೂ ಯೂಸ್ ಮಾಡೋದು 10 ನಂಬರ್ ನೀಡಲ್ನ. ಸಾರಿ ಗೋಲ್ಡ್ ಹಾಗೆ ಲೈಟ್ ಪಿಂಕ್ ಕಲರ್ ಇದೆ. ನಾನು ಸ್ಟಾರ್ಟಿಂಗ್ ಬೇಸ್ ಲೈನ್ಗೆ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಸೀರೆಯ ಪಲ್ಲು ಇರುತ್ತಲ್ಲ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ. ನೋಡಿ, ಈ ಥರ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋಬೇಕು. ಹಾಗೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ, ಸೆಕ್ಯೂರ್ ಆಗಿರುತ್ತೆ. ಹಾಗಾಗಿ 2 ಟೈಮ್ಸ್ ಲಾಕ್ ಮಾಡ್ತೀನಿ. ಇಲ್ಲಿಂದ ಚೈನ್ಸ್ನ ಹಾಕ್ಕೋತೀನಿ. ನಾನು 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಬೇಕು. ಇವಾಗ 6 ಚೈನ್ಸ್ ಹಾಕ್ಕೋತೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿಲ್ಲ, ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ನೋಡಿ, ಸ್ವಲ್ಪ ಈ ಥರ ಬಂದರೆ ಸಾಕು. ಸ್ವಲ್ಪ ಯು ಶೇಪಲ್ಲಿ, ಫುಲ್ ಬೇಡ, ಈ ಥರ ಬಂದರೆ ಸಾಕು. ಇವಾಗ ಮತ್ತೆ 5 ಚೈನ್ಸ್, 1 2 3 4 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಸೀರೆಗೆ. ನೋಡಿ, 5 ಚೈನ್ಸು, ಆಮೇಲೆ 6 ಚೈನು, ಮತ್ತು 5 ಚೈನ್ಸ್ ಹಾಕಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಬೇಸ್ ಲೈನ್ನ ಸುಕ್ಕು ಬರದೇ ಇರೋ ರೀತಿ ಹಾಕ್ಕೊಳ್ಳಿ, ಜಾಸ್ತಿ ಟೈಟಾಗಿ ಹಾಕಬೇಡಿ. ಇವಾಗ 5 ಚೈನ್ಸ್ ಹಾಕಿದ್ದೀನಿ. ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ. ಮತ್ತು ಇವಾಗ 6 ಚೈನ್ಸ್ನ ಹಾಕ್ತೀನಿ. 5 ಚೈನ್ ಆದಮೇಲೆ 6 ಚೈನ್ಸ್ ಹಾಕ್ಕೋತಿದ್ದೀನಿ. 1 2 3 4 5 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿಲ್ಲ ಒಳಗಡೆ ಲಾಕ್ ಮಾಡ್ಕೋತೀನಿ. 5 ಚೈನ್ ಗ್ಯಾಪ್ಗೆ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಮತ್ತು ಇವಾಗ 5 ಚೈನ್ಸ್ ಹಾಕಿ ಲಾಕ್ ಮಾಡ್ತೀನಿ. ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ, ಬ್ರೈಡಲ್ ಬೀಡನ್ನ. ಈ ಡಿಸೈನ್ಗೆ ಈ ಬೀಡನ್ನೇ ಸೂಟ್ ಆಗೋದು, ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ ಆಗುತ್ತೆ. ಹಾಗಾಗಿ ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. 5 ಚೈನು 6 ಚೈನು 5 ಚೈನು ಬೀಡು, ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಫುಲ್ ಸ್ಯಾರಿ ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ ನಾನು. ಎಂಡಲ್ಲಿ ಕೂಡ ನಾನು 1 ಬೀಡ್ ಬಂದಿದೆ ಫಿನಿಶಿಂಗಲ್ಲಿ. 1 ಬೀಡ್ ಹಾಕಿ 5 ಚೈನ್ನ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಈ ಥರ ಎಳ್ಕೋಬೇಕು ನೋಡಿ, ನೀಡಲ್ನಿಂದ ಕಟ್ ಮಾಡಿದ ಮೇಲೆ ಎಳ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ, ಗೋಲ್ಡ್ ಕಲರ್ದು. ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೇ 2 ಟೈಮ್ಸ್ ಲಾಕ್ ಮಾಡಿದ್ವಲ್ಲ, ಅಲ್ಲೇ ಲಾಕ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ.
2 ಸಾರಿ ಲಾಕ್ ಮಾಡಿದೆ. ಇವಾಗ ನೆಕ್ಸ್ಟು 5 ಚೈನ್ ಇದೆಯಲ್ಲ ಹಾಕಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಮತ್ತೊಂದು ಸಿಂಗಲ್ ಕ್ರೋಶ. ಆ 5 ಚೈನ್ ಗ್ಯಾಪ್ಗೆ ನಾನು 2 ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ. ಇಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಹಾಕಿದ್ವಲ್ಲ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ ನೋಡಿ, 3 ದಾರ ಇರುತ್ತಲ್ಲ, 2ರಲ್ಲಿ 1 ಮಾಡ್ಕೊಳ್ಳಿ, ಮತ್ತೆ 2ರಲ್ಲಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ನಾನು. ಈ 6 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೋಬೇಕು. ಹಾಕ್ಕೊಳ್ಳಿ, ಎಷ್ಟು ಫಿಲ್ ಆಗೋವರೆಗೂ ಹಾಕ್ಕೋಬೇಕು. ಹಾಗೆ ಇಲ್ಲಿ ಎಷ್ಟು ಹಾಕಿರ್ತೀವಲ್ಲ ಪ್ರತಿಯೊಂದು 6 ಚೈನ್ ಗ್ಯಾಪ್ಗೆ ಕೂಡ ಅಷ್ಟೇ ಹಾಕಬೇಕಾಗುತ್ತೆ ಡಬಲ್ ಕ್ರೋಶ ಕಂಬಗಳನ್ನು. ಆದರೆ ಸೈಜ್ ಸೇಮ್ ಬರುತ್ತೆ ಹಾಗಾದರೆ ಮಾತ್ರ. ಸಿಕ್ಸ್ ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ. ಇಲ್ಲಿ ನೀವು ತ್ರಿಬಲ್ ಕ್ರೋಶ ಕಂಬ ಬೇಕಿದ್ದರೂ ಕೂಡ ಮಾಡ್ಕೋಬೋದು. ನೋಡಿ 12 ಡಬಲ್ ಕ್ರೋಶ ಕಂಬಗಳನ್ನು ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನೀಟಾಗಿ ಬಂದಿದೆ ಆರ್ಚು. ಇದನ್ನು ನಾನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಸಿಂಗಲ್ ಕ್ರೋಶ ಲಾಕ್ 2 ಒಂದೇ. ನೋಡಿ ಈ ಥರ ಬಂದಿದೆ ಆರ್ಚು. ನೆಕ್ಸ್ಟು ಅದೇ ಗ್ಯಾಪ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ. ಅದೇ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇವಾಗ 1 ಚೈನ್ ಹಾಕಿ ಬೀಡ್ ಇದೆಯಲ್ಲ ನೋಡಿ, ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ. ನೋಡಿ ಬೀಡ್ ಪಕ್ಕ ಒಂದು ಲಾಕ್. ಇವಾಗ ಬೀಡ್ ಕೆಳಗಡೆ ನಾನು ಚೈನ್ಸ್ನ ಹಾಕ್ಕೋತಿದ್ದೀನಿ. 5 ಕರೆಕ್ಟ್ ಆದರೆ 5 ಹಾಕ್ಕೊಳ್ಳಿ, ಇಲ್ಲ 6 ಆದರೆ 6 ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಈ ಚೈನ್ ಬಂದು ಬೀಡ್ ಕೆಳಗಡೆ ಬರಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಬೀಡ್ ಆದಮೇಲೆ 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ ನೋಡಿ, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ. ಇಲ್ಲೂ ಕೂಡ ನಾನು 12 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ನೋಡಿ 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಲಾಕ್ ಮಾಡ್ಕೋತೀನಿ. ಹಾಗೆ ಅದೇ ಗ್ಯಾಪ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ತಗೋತೀನಿ. ಹಾಗೆ 1 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಬೀಡ್ ಕೆಳಗಡೆ 5 ಅಥವಾ 6 ಚೈನ್ಸ್ ಹಾಕಿ ಎಷ್ಟು ಹಿಡಿಸುತ್ತೆ ಕರೆಕ್ಟಾಗಿ ಸುಕ್ ಬರೋ ರೀತಿ ಮಾಡಬೇಡಿ, ಲೂಸ್ ಆಗಿದ್ದರೆ ಪರವಾಗಿಲ್ಲ. ಬೀಡ್ ಲಾಕ್ ಮಾಡಿವಲ್ಲ ಅಲ್ಲೇ ಒಂದು ಲಾಕ್ ಮಾಡ್ಕೋತೀನಿ. ಇದೇ ಥರ ಫ್ರೆಂಡ್ಸ್ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು 6 ಚೈನ್ ಗ್ಯಾಪ್ಗೂ ಕೂಡ ನಾನು 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ 12 ಡಬಲ್ ಕ್ರೋಶ ಕಂಬ ಬಂದಿದೆ. ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜ್ನಲ್ಲಿ ಬಂದಿದೆ. ಯಾಕಂದರೆ ನಾನು ಪ್ರತಿಯೊಂದು ಆರ್ಚ್ಗೂ ನಾನು ಸೇಮ್ ಕೌಂಟಿಂಗ್ನಲ್ಲಿ ಹಾಕಿದ್ದೀನಿ. ಆರ್ಚ್ನ ಕಂಬಗಳನ್ನು ಸೇಮ್ ಹಾಕಿದ್ದೀನಿ. ಈ ಬೀಡ್ ಹಾಕಿ ಇಲ್ಲಿ ಕೂಡ ನಾನು 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇದಕ್ಕೆ ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೇನೆ. ಈ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ, ಪಿಂಕ್ ಕಲರು. ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ.
ಹಾಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ತಗೋತೀನಿ. 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ 5 ಚೈನ್ ಗ್ಯಾಪ್ ಒಳಗಡೆ, ಅಲ್ಲಿ ಒಂದು ನಾನು ಸಿಂಗಲ್ ಕ್ರೋಶೆನ ತಗೋತೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಈ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೋಡಿ, ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣ್ತಿದೆಯಲ್ಲ, ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತರಬೇಕು. ಥ್ರೆಡ್ನ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇದು ಮದುವೆ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆರ್ಚ್ ಮೇಲಿದೆಯಲ್ಲ, ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಗಳನ್ನು ಆ್ಯಡ್ ಮಾಡಬೇಕು. ಬೀಡ್ ಹಾಕಿ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ತಿದ್ದೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಸ್ನ ಹಾಕಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, 12 ಡಬಲ್ ಕ್ರೋಶೆ ಕಂಬಗಳ ಮೇಲೆ ಈಗ 12 ಬೀಡ್ಸ್ ಬಂದಿವೆ. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಇದೇ ಥರ ಸೇಮ್ ಆ ದೊಡ್ಡ ಬೀಡ್ ಇದೆಯಲ್ಲ ಅದ್ರ ಕೆಳಗಡೆ ಬರುತ್ತೆ ಆರ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಬೀಡ್ ಪಕ್ಕ ಲಾಕ್ ಮಾಡಿಕೊಂಡೆ. ಸಾರಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಡಿಲ್ಲ ಅದು, ಸಾರಿ. ಈಗ ಈ ಬೀಡ್ ಕೆಳಗಡೆ ನಾನು 6 ಚೈನ್ನ ಹಾಕಿದ್ದೀನಿ. 6 ಚೈನ್ ಹಾಕಿ ಬೀಡ್ ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 2 ಬೀಡ್ಗಳನ್ನು ತಗೊಂಡಿದ್ದೀನಿ, ಒಂದು ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡಬೇಕು, ಡಬಲ್ ಕ್ರೋಶೆ ಕಂಬ. ಮತ್ತೊಂದು ಬೀಡನ್ನ ನೆಕ್ಸ್ಟ್ ಹೋಲ್ಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ತಿದ್ದೀನಿ. ಇದೇ ಥರ ಪ್ರತಿಯೊಂದು ಹೋಲ್ಗೂ ಮಾಡ್ತಾ ಹೋಗಿ. ಇಲ್ಲಿ ಕೂಡ 12 ಬೀಡ್ಗಳು ಬರ್ತವೆ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ಗೂ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ ನಾನು 12 ಬೀಡ್ಗಳನ್ನು ಹಾಕಿದ್ದೀನಿ. ಇದೇ ಥರ ಫುಲ್ ಸಾರಿ ಹಾಕಿ ಇದನ್ನು ನಾನು ನೆಕ್ಸ್ಟು ನೋಡಿ, ಇಲ್ಲಿ ಬೀಡ್ ಪಕ್ಕ ಒಂದು ಚೈನ್ ತಗೊಂಡಿದ್ವಲ್ಲ, ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಲಾಕ್ ಮಾಡಿಕೊಂಡೆ. ಈ ಥರ ಬರುತ್ತೆ ಫುಲ್ಲು. ನೆಕ್ಸ್ಟ್ ಈ ಒಂದು ಬೀಡ್ ಪಕ್ಕ ಲಾಕ್ ಮಾಡ್ಕೋತಿದ್ದೀನಿ. ಹಾಗೆ ಬೀಡ್ ಕೆಳಗಡೆ 6 ಚೈನ್ಸ್ನ ಹಾಕೋತೀನಿ.
6 ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಮೇಲ್ಗಡೆ, ಅಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಇದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಫುಲ್ ಸಾರಿ ಹಾಕಿ ತೋರಿಸ್ತೀನಿ ನೋಡಿ ಬೀಡ್ಸ್ಗಳನ್ನು. ನೋಡಿ ಫುಲ್ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಡಬಲ್ ಕ್ರೋಶೆ ಆರ್ಚ್ಗೆ ಬೀಡ್ಸ್ ಬಂದಿದ್ದಾವೆ. 12 ಬೀಡ್ಸ್ಗಳನ್ನು ಹಾಕಿದ್ದೀನಿ ಪ್ರತಿಯೊಂದು ಆರ್ಚ್ಗೂ. ಎಂಡಲ್ಲಿ ಕೂಡ ಬೀಡ್ ಕೆಳಗಡೆ ನಾನು 6 ಚೈನ್ಸ್ ಹಾಕಿದ್ದೀನಿ. ಹಾಗೆ 5 ಚೈನ್ಸ್ನ ಹಾಕಿ ಲಾಸ್ಟ್ ಒಂದು ಲಾಕ್ ಮಾಡ್ಕೋತೀನಿ. ಈ 5 ಚೈನ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಚೈನ್ಸ್ನ ಹಾಕ್ತಿದ್ದೀನಿ. 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ನೋಡಿ ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜ್ನಲ್ಲಿ ಬಂದಿದೆ, ಯಾಕಂದರೆ ಸೇಮ್ ಕೌಂಟಿಂಗ್ ಇದೆ. ಹಾಗಾಗಿ ಈ ಬೀಡ್ ಕೆಳಗಡೆ ಆರ್ಚ್ ಬರುತ್ತೆ ಮತ್ತು ಕೆಳಗಡೆ. ಈಗ ನೆಕ್ಸ್ಟ್ ಕೆಳಗಡೆ ಲೈನ್ಗೆ ನಾನು ಬೇಸ್ ಲೈನ್ನ ಮಾಡ್ಕೋತೀನಿ. ಇದಕ್ಕೆ ಇದನ್ನು ಆರ್ಚನ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ನೀಡಲ್ನ ಹಾಕಿ ಸ್ಟಾರ್ಟಿಂಗಲ್ಲಿ ಅಲ್ಲ, 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಚೈನ್ಸ್ನ ಹಾಕ್ಕೋಬೇಕು. 5 ಆರ್ 6 ಅಲ್ಲಿ ಲಾಕ್ ಮಾಡೋಕ್ಕೆ ನಮಗೆ ಎಷ್ಟು ಚೈನ್ಸ್ಗಳು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ 1 ಚೈನ್ ಆದರೂ ಪರವಾಗಿಲ್ಲ, ಕಡಿಮೆ ಹಾಕ್ಕೋಬೇಡಿ, ಸುಕ್ ಬರುತ್ತೆ. ಈಗ ನೆಕ್ಸ್ಟ್ 6 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಕೆಳಗಡೆ ಈ ಲೈನ್ಗೆ, ಇಲ್ಲಿ ನೋಡಿ ಈ ಥರ ನೀಡಲ್ನ ಹಾಕಬೇಕು. 1 ಚೈನ್ ತೆಗಿತೀನಿ, ಜಾಸ್ತಿ ಆಗಿದೆ. ಈ ಥರ ನೀಡಲ್ನ ಹಾಕಬೇಕು. ಕೆಳಗಡೆಯಿಂದ ಇಲ್ಲಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇವಾಗ ಮತ್ತೆ ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕಿ ಇಲ್ಲಿ ನೆಕ್ಸ್ಟ್ 5 ಚೈನ್ ಇತ್ತಲ್ಲ ಅಲ್ಲಿ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಎಕ್ಸ್ಟ್ರಾ 1 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಚೈನ್ಸ್ನ ಹಾಕಬೇಕು. ಈ 6 ಚೈನ್ ಬಂದು ಈಗ 6 ಚೈನ್ಸ್ ಹಾಕಿದೆ ನಾನು. 6 ಚೈನ್ಸ್ ಹಾಕಿ ಸ್ಟಾರ್ಟಿಂಗಲ್ಲಿ 6 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ನೋಡಿ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಈ ಥರ ನೀಡಲ್ನ ಹಾಕಬೇಕು. ಈ ಥರ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ಬೇಸ್ ಲೈನ್ ಕೂಡ ಸುಕ್ಕಾಗಿ ಕಾಣಿಸೋದಿಲ್ಲ. ಇಲ್ಲಿಂದ ಮತ್ತೆ ಚೈನ್ಸ್ 3 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ್ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಲಾಕ್ಗೆ ಈ ಥರ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಇದನ್ನು ಆರ್ಚನ್ನ ಫೋಲ್ಡ್ ಮಾಡಿ ಇಟ್ಕೊಂಡು ನಾವು ಈ ಬೇಸ್ ಲೈನ್ನ ಹಾಕಬೇಕಾಗತ್ತೆ. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಬೇಸ್ ಲೈನು ಇಷ್ಟೇ ಅಂತ ಕೌಂಟಿಂಗ್ ಬರಲ್ಲ, ನಾವು ನೀಟಾಗಿ ಹಾಕ್ಕೋಬೇಕು ನೋಡಿಕೊಂಡು. ಆದರೆ ಬೀಡ್ ಕೆಳಗಡೆ ಮಾತ್ರ 6 ಚೈನ್ಸ್ ಬರೋ ಥರ ಹಾಕ್ಕೊಳ್ಳಿ. ಕೆಳಗಡೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ಡಿಸೈನ್ನ. ಈಗ ಮತ್ತೆ 6 ಚೈನ್ಸ್ ಹಾಕ್ತೀನಿ. 3 ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. ಒಂದು ಚೈನ್ ಇತ್ತಲ್ಲ ಅಲ್ಲಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ತಿದ್ದೀನಿ. ಈ ಥರ ಕೆಳಗಡೆಯಿಂದ ನೀಡಲ್ ಬರಬೇಕು. ಈ ಥರ ಮುಂದ್ಗಡೆ ಬರುತ್ತೆ, ಫ್ರಂಟಲ್ಲಿ ಹೋಗಿ ಬರುತ್ತೆ. ಇಲ್ಲಿಂದ ಮತ್ತೆ 6 ಚೈನ್ಸು. 6 ಚೈನ್ಸ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪನೂ ಸುಕ್ಕ ಕಾಣ್ತಾ ಇಲ್ಲ, ಕೆಳಗಡೆ ಬೇಸ್ ಲೈನ್ ಬಂದಿದೆ. ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ ಸಾರಿ. ನೋಡಿ ಬ್ಯಾಕ್ ಸೈಡಿಂದ ಕಾಣಿಸ್ತಿದೆ, ಇದು ಬೇಸ್ ಲೈನು. ಇಲ್ಲಿ ನಾವು ಆರ್ಚನ್ನ ಮಾಡ್ಕೋಬೇಕಾಗುತ್ತೆ.
ಎಂಡಲ್ಲಿ ನಾನು ಈ ಥರ ಲಾಕ್ ಹಾಕಿದ್ದೀನಿ. ಇಲ್ಲಿ ಆರ್ಚ್ ಬರುತ್ತೆ, ಕೆಳಗಡೆ 6 ಚೈನ್ಸ್ ಇದೆಯಲ್ಲ, ಇಲ್ಲಿ ಆರ್ಚ್ ಬರುತ್ತೆ. ಇಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ನಾನು ಸೇಮ್ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಲಾಕ್ ಮಾಡಿದ್ವಲ್ಲ ಬೇಸ್ ಲೈನ್ಗೆ, ಅದೇ ಬೇಸ್ ಲೈನ್ಗೆ ಒಂದು ಲಾಕ್ ಮಾಡ್ಕೊತಿದ್ದೀನಿ, ಅದೇ ಜಾಗಕ್ಕೆ. ಇಲ್ಲಿಂದ ಮತ್ತೆ ಚೈನ್ಸ್ ಹಾಕ್ಕೋಬೇಕು. ಚೈನ್ಸ್ ಹಾಕ್ಕೊಳ್ಳಿ ಇಲ್ಲಿಂದ. ಸಾರಿ ಫ್ರೆಂಡ್ಸ್, ಚೈನ್ಸ್ನ ಹಾಕಿ ಇಲ್ಲಿ ಕೆಳಗಡೆ ಲಾಕ್ ಇದೆಯಲ್ಲ, ಇವಾಗ ಲಾಕ್ ಮಾಡಿದ್ವಲ್ಲ ಬೇಸ್ ಲೈನ್ಗೆ 5 ಚೈನ್ನ ಹಾಕಿ ಆ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶನ ತಗೋತೀನಿ. ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಒಳಗಡೆ ಒಂದು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಬೀಡ್ ಕೆಳಗಡೆ 6 ಚೈನ್ ಇದೆಯಲ್ಲ, ಅಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಸೂಜಿ ಮೇಲೆ 2 ಸಾರಿ ದಾರನ ಸುತ್ತಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ, ಮತ್ತೆ 2 ದಾರನ ಒಂದು ಮಾಡಿ, ಮತ್ತೆ 2 ದಾರನ ಒಂದು ಮಾಡಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಆರ್ಚ್ ಕಾಣಿಸೋದಿಲ್ಲ, ಹಾಗಾಗಿ ತ್ರಿಬಲ್ ಕ್ರೋಶ ಕಂಬನ ಹಾಕ್ತಿದ್ದೀನಿ. ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕಾಗುತ್ತೆ. ಈ 6 ಚೈನ್ ಗ್ಯಾಪ್ಗೆ ನಾನು 15 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. 13 ಕೂಡ ಮಾಡ್ಕೋಬೋದು, ಅದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ, ಯಾಕಂದರೆ ಆರ್ಚ್ ಕಾಣಿಸೋದಿಲ್ಲ, ಕೆಳಗಡೆ ಇರುತ್ತಲ್ಲ, ಹಾಗಾಗಿ. ಪ್ರತಿಯೊಂದು ಬೀಡ್ ಕೆಳಗಡೆ 6 ಚೈನ್ ಇದೆಯಲ್ಲ, ಅಲ್ಲಿ ನಾನು 15 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ಫುಲ್ ಹಾಕಿ ತೋರಿಸ್ತೀನಿ ನೋಡಿ. 15 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚೈನ್ಸ್ ಹಾಕಿದ್ವಲ್ಲ 4 ಚೈನ್ಸು, ಅಲ್ಲಿ ಒಳಗಡೆ ಒಂದು ಲಾಕ್ ಮಾಡಿಕೊಂಡೆ. ನೋಡಿ, ಈ ಥರ ಕಾಣಿಸ್ಬೇಕು. ಇವಾಗ ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸು, 5 ಚೈನ್ಸ್ ಹಾಕಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಬೀಡ್ ಕೆಳಗಡೆ ಇದೆಯಲ್ಲ, ಇಲ್ಲಿ 6 ಚೈನ್ ಗ್ಯಾಪು, ಅಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು. ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಇಲ್ಲಿ ಕೂಡ ನಾನು 15 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ. ಪ್ರತಿಯೊಂದು ಆರ್ಚ್ಗೂ 6 ಚೈನ್ ಗ್ಯಾಪ್ಗೆ ನಾನು 15 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ಫುಲ್ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಕಾಣಿಸ್ಬೇಕು. ನೋಡಿ, ಫುಲ್ ಹಾಕಿದ್ದೀನಿ ನಾನು ಪ್ರತಿಯೊಂದು ಕಡೆನೂ. 15 ತ್ರಿಬಲ್ ಕ್ರೋಶ ಕಂಬಗಳ ಹಾಕಿದ್ದೀನಿ ಪ್ರತಿಯೊಂದು ಬೀಡ್ ಕೆಳಗಡೆ. ಇವಾಗ ನೆಕ್ಸ್ಟ್ ಇದ್ರ ಕೆಳಗಡೆ ಮತ್ತೆ ಬೀಡ್ಸ್ ಬರುತ್ತೆ, ಎಂಡ್ವರೆಗೂ ಈ ಥರ ಹಾಕಿದ್ದೀನಿ. ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ.
ಆರ್ಚ್ ಹಾಕೋಕ್ಕೂ ಮೊದಲು ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಪ್ಲೇಸಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕು, ಇಲ್ಲಿಂದ ಚೈನ್ಸ್ ಹಾಕ್ಕೋತೀನಿ. ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸ್ಮಾಲ್ ಬೀಡ್ಸು ನೀಡಲ್ಲಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣ್ತಿದೆ ನೋಡಿ, ಆ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ, ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. 15 ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅಲ್ಲಿ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಈ ಥರ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ 3 ಬೀಡ್ಗಳನ್ನು ಒಟ್ಟಿಗೆ ಹಾಕಿದ್ದೀನಿ. ಬಿಗಿನರ್ಸ್ ಆಗಿದ್ರೆ ನೀವು ಒಂದೊಂದೇ ಬೀಡನ್ನ ಕೂಡ ಹಾಕ್ಕೋಬೋದು. ಈ ಥರ ಬರುತ್ತೆ, ಪರವಾಗಿಲ್ಲ ಅಂದ್ರೂ ಓಕೆ, ಹಾಕ್ಕೊಳ್ಳಿ, ಈಸಿ ಆಗುತ್ತೆ, ಹಾಗೆ ಬೇಗನೆ ಹಾಕ್ಕೋಬೋದು. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ಮತ್ತೊಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ. ಇದೇ ಥರ ನಾನು 15 ತ್ರಿಬಲ್ ಕ್ರೋಶೆ ಕಂಬಗಳಿಗೆ 15 ಬೀಡ್ಗಳನ್ನು ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಫುಲ್ ಹಾಕಿ ತೋರಿಸ್ತೀನಿ ನೋಡಿ, ಪ್ರತಿಯೊಂದು ಹೋಲ್ಗೂ ಬೀಡ್ಸ್ಗಳನ್ನು ಹಾಕಿ ಹೇಗೆ ಕಾಣಿಸುತ್ತೆ ಅಂತ. ಫುಲ್ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದರೆ ಈ ಮೇಲ್ಗಡೆ ಆರ್ಚ್ ಕೂಡ ಅದ್ರ ಮೇಲೆ ಬಿದ್ದರೆ ಆರ್ಚ್ ಕೂಡ ಕಾಣಿಸ್ಬೇಕು, ಆ ಥರ ಹಾಕ್ಕೊಳ್ಳಿ. ಇದನ್ನು ಇಲ್ಲಿ ನೋಡಿ, ಈ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಈ ಥರ ಬರಬೇಕು ಆರ್ಚು. ಇಲ್ಲಿಂದ ಮತ್ತೆ ಚೈನ್ಸ್ ಹಾಕ್ಕೋತೀನಿ. 1 2 3 4 ಚೈನ್ಸ್ ಹಾಕಿ ನೆಕ್ಸ್ಟ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡಬೇಕು. ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಇದೇ ಥರ 15 ಬೀಡ್ಗಳನ್ನು ಹಾಕಿ ನೋಡಿ, ಈ ಸಾರಿ ಕಂಪ್ಲೀಟ್ ಆಗಿದೆ. ಓಕೆ ಫ್ರೆಂಡ್ಸ್, ಫುಲ್ ಸಾರಿ ಕಂಪ್ಲೀಟ್ ಆಗಿದೆ ನೋಡಿ. ಪ್ರತಿಯೊಂದು ನಾನು ತ್ರಿಬಲ್ ಕ್ರೋಶೆ ಮೇಲೆ 15 ಬೀಡ್ಗಳನ್ನು ಹಾಕಿದ್ದೀನಿ ಡಬಲ್ ಕ್ರೋಶೆ ಮಾಡಿಕೊಂಡು. ಫುಲ್ ಕಂಪ್ಲೀಟ್ ಆಗಿದೆ ಸಾರಿ. ಈ ಥರ ಬಂದಿದೆ ಡಿಸೈನು. ಇಲ್ಲಿ ಇಲ್ಲಿ ನೋಡಿ, ಎಂಡಲ್ಲಿ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ ಬೀಡ್ಸ್ ಹಾಕಿ, ಹಾಗೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಈ ಆರ್ಚ್ ಕೆಳಗಡೆ ನೋಡಿ, ಇಲ್ಲಿ ಕುಚ್ಚನ್ನ ಹಾಕ್ತೀನಿ ನಾನು. ಈ ಆರ್ಚ್ ಕೆಳಗಡೆ ಬರುತ್ತೆ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ. 160 ಎಳೆ ಕುಚ್ಚನ್ನ ಹಾಕಿದ್ದೀನಿ. ಫೋಲ್ಡ್ ಮಾಡಿದರೆ 320 ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್, ಡಬಲ್ ಅರ್ತ್ ಡಿಸೈನ್ ಇದು. ಇದಕ್ಕೆ ನಾವು 800ಇಂದ 1000ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ
ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.